ಆತ್ಮೀಯ ಅರ್ಥಶಾಸ್ತ್ರದ ನನ್ನ ಮುದ್ದು ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಎಲ್ಲಾ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ, ಅದರಲ್ಲಿ ವಿಶೇಷವಾಗಿ BA ಎಕ್ಸಾಮ್ಗಳಿಗೆ 5 ಅಂಕದ ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗ್ತದೆ. ಅದೇನಂತಂದ್ರ ಬೇಡಿಕೆ ರೇಖೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಎಂಬ ಪ್ರಶ್ನೆಯನ್ನ 5 ಅಂಕದ ಪ್ರಶ್ನೆಗೆ ಕೇಳಲಾಗ್ತದೆ. ಇದು ಬಹಳ ಈಜಿ ಆದಂತ ಟಾಪಿಕ್ ಆಗಿದೆ. ಆದ್ರೆ ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಇದ್ದಾಗ ಈ ಒಂದು ಪ್ರಶ್ನೆಗೆ ತಪ್ಪುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಟಾಪಿಕ್ ಅನ್ನ ಆಯ್ದುಕೊಂಡು ಈ ಒಂದು ಅವಧಿಯಲ್ಲಿ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಮಕ್ಕಳೇ, ಬೇಡಿಕೆ ರೇಖೆಯ ಹಿಗ್ಗುವಿಕೆ ಬಗ್ಗೆ ಮೊದಲೇ ತಿಳ್ಕೊಂಡು ಆಮೇಲೆ ಕುಗ್ಗುವಿಕೆ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಇಲ್ಲಿ ಮೀನಿಂಗ್ ನೋಡ್ರಿ, ಬೆಲೆಯನ್ನ ಹೊರತುಪಡಿಸಿ ನಾವು ಬೇಡಿಕೆ ನಿಯಮವನ್ನ ಅಧ್ಯಯನ ಮಾಡುವಾಗ ನಾವೇನ್ ಮಾಡಿದ್ವಿ, ಬೆಲೆಯನ್ನ ಗಣನೆಗೆ ತೆಗೆದುಕೊಂಡಿದ್ವಿ. ಇಲ್ಲಿ ಏನೈತಿ, ಬೆಲೆಯನ್ನ ಹೊರತುಪಡಿಸಿ ಏನು, ಬೆಲೆಯನ್ನ ಹೊರತುಪಡಿಸಿ ಕೇವಲ ಇತರೆ ಸ್ಥಿತಿಗತಿಗಳಲ್ಲಿ ಬದಲಾವಣೆ ಹೊಂದಿಗೆ, ಇಲ್ಲಿ ಬೆಲೆ ಸಂಬಂಧ ಇಲ್ಲ, ಬೆಲೆಯನ್ನ ಹೊರತುಪಡಿಸಿ ಇತರೆ ಸ್ಥಿತಿಗತಿಗಳೊಂದಿಗೆ ಬದಲಾವಣೆ ಹೊಂದಿಗೆ ಬೇಡಿಕೆ ಅಧಿಕವಾದರೆ ಅದಕ್ಕೆ ನಾವೇನ್ ಕರಿತೀವಿ, ಬೇಡಿಕೆ ಹಿಗ್ಗುವಿಕೆ ಅಂತ ಕರಿತೀವಿ. ಏನು, ಬೆಲೆಯನ್ನ ಹೊರತುಪಡಿಸಿ ಇತರೆ ಸಂಗತಿಗಳು ಅಂದ್ರೆ ಯಾವುವು, ವ್ಯಕ್ತಿಯ ಆದಾಯ, ಇದು ಇತರ ಸಂಗತಿ. ಇನ್ನೊಂದು ಯಾವುದು, ವ್ಯಕ್ತಿಯ ಅಭಿರುಚಿ. ಇನ್ನೊಂದು ಯಾವುದು, ವ್ಯಕ್ತಿಯ ಆಯ್ಕೆ. ಇನ್ನೊಂದು ಯಾವುದು, ವ್ಯಕ್ತಿಯ ಒಲವು. ಇವೆಲ್ಲ ಏನಿವು, ಇತರೆ ಸ್ಥಿತಿಗತಿಗಳಾಗ್ತಾವ. ಈ ಇತರ ಸ್ಥಿತಿಗತಿಗಳ ಬದಲಾವಣೆಯೊಂದಿಗೆ ಇವೇನಾದ್ರು ಬದಲಾವಣೆ ಆದ್ವು ಅಂತಂದ್ರ, ಈ ಬದಲಾವಣೆಯೊಂದಿಗೆ ಏನಾದ್ರು ಬೇಡಿಕೆ ಪ್ರಮಾಣ ಹೆಚ್ಚಿಗೆ ಆತಂತಂದ್ರ ಅದಕ್ಕೆ ನಾವು ಬೇಡಿಕೆ ಹಿಗ್ಗುವಿಕೆ ಅಂತ ಕರಿತೇವೆ. ಇಲ್ಲಿ ಬೆಲೆ ಸಂಬಂಧ ಇಲ್ಲ, ಇನ್ಕಮ್ ಹೆಚ್ಚಿಗೆ ಆತಂತಂದ್ರ ಬೇಡಿಕೆನೂ ಹೆಚ್ಚಿಗೆ ಆತಂತಂದ್ರ ಅದು ಬೇಡಿಕೆ ಹಿಗ್ಗುವಿಕೆ. ಅಭಿರುಚಿ, ಒಲವು ಮತ್ತು ಆಯ್ಕೆ ಹೆಚ್ಚಿಗೆ ಆತಂತಂದ್ರ ಬೇಡಿಕೆನೂ ಹೆಚ್ಚಿಗೆ ಆತಂತಂದ್ರ ಅದಕ್ಕೆ ನಾವು ಬೇಡಿಕೆ ಹಿಗ್ಗುವಿಕೆ ಅಂತ ಕರಿತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬೆಲೆಯನ್ನ ನಾವು ಅಧ್ಯಯನ ಮಾಡಂಗಿಲ್ಲ. ಬೆಲೆಯನ್ನ ಹೊರತುಪಡಿಸಿ, ಇಲ್ಲಿ ಬೆಲೆ ಸಂಬಂಧನೇ ಇಲ್ಲ, ಬೆಲೆಯನ್ನ ಹೊರತುಪಡಿಸಿ ಏನಾದ್ರೂ ಬೇಡಿಕೆ ಪ್ರಮಾಣ ಹೆಚ್ಚಳವಾತಂತಂದ್ರ ಅದಕ್ಕೆ ನಾವು ಬೇಡಿಕೆ ಹಿಗ್ಗುವಿಕೆ ಅಂತ ಕರಿತೀವಿ. ಅದು ಸುಮ್ಮನೆ ಹೆಚ್ಚಿಗೆ ಆಗೋದಿಲ್ಲ, ಅಲ್ಲಿ ವ್ಯಕ್ತಿಯ ಆದಾಯ ಬರ್ತದ, ಆಯ್ಕೆ, ಒಲವು ಇವೆಲ್ಲ ಬರ್ತಾವ. ಅವೇನಾದ್ರೂ ಹೆಚ್ಚಿಗೆ ಆದಂತಂದ್ರೆ ಆಟೋಮೆಟಿಕ್ ಆಗಿ ಬೇಡಿಕೆ ಏನಾಗ್ತದ, ಹಿಗ್ಗುವಂತ ಒಂದು ಸ್ವಭಾವವನ್ನ ಪಡ್ಕೊಳ್ತದೆ. ಇದಕ್ಕೆ ನಾವು ಬೇಡಿಕೆ ಹಿಗ್ಗುವಿಕೆ ಅಂತ ಕರಿತೀವಿ. ಇದು ನಿಮ್ಗೆ ಇನ್ನೂ ತಿಳ್ಲಿಕ್ಕಂತಂದ್ರೆ ಇಲ್ಲಿ ರೇಖಾಚಿತ್ರ ಐತ್ ನೋಡ್ರಿ. ಇಲ್ಲಿ ಈ ಒಂದು ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬೇಡಿಕೆ ಪ್ರಮಾಣವನ್ನ, OY ಅಕ್ಷದಲ್ಲಿ ಬೆಲೆಯನ್ನ ಬಿಂಬಿಸಲಾಗಿದೆ. ಓಕೆನಾ. ಮೂಲ ಬೇಡಿಕೆ ರೇಖೆ DD ಐತ್ ನೋಡ್ರಿ, ಇದು ಮೂಲ ಬೇಡಿಕೆ ರೇಖೆ. ಓಕೆನಾ. ಈ ಮೂಲ ಬೇಡಿಕೆ ರೇಖೆ DD ಆಗಿದೆ. ಇದು M1 ಬೇಡಿಕೆ ಪ್ರಮಾಣ ತೋರಿಸ್ತದೆ. ಇಲ್ಲಿ ಬೇಡಿಕೆ ಪ್ರಮಾಣ M ಇಂದ M2ಗೆ ಹೆಚ್ಚಳವಾಗಿದೆ. ಅವಾಗ ಬೇಡಿಕೆ ರೇಖೆ DD1 ಆಗ್ತದೆ. DD1 ಇಲ್ಲಿ ನೋಡ್ರಿ, ಬೆಲೆ OP ಇತ್ತು, ಬೆಲೆ ಪ್ರಮಾಣ ಹೆಚ್ಚಳವಾಗೈತಿ. ಇಲ್ಲಿ OP ಇಂದ OP1 ಗೆ ಬೆಲೆ ಪ್ರಮಾಣ ಹೆಚ್ಚಳವಾಗೈತಿ. ಬೆಲೆ ಪ್ರಮಾಣ ಹೆಚ್ಚಳವಾದಾಗ ನಾವು ಬೇಡಿಕೆ ಏನಾಗಬೇಕಿತ್ತು, ಕಡಿಮೆ ಆಗ್ಬೇಕಿತ್ತು. ಇದು ದ ಲಾ ಆಫ್ ಡಿಮಾಂಡ್. ಇದು ಅದು ಇಲ್ಲಿ ನಾವೇನ್ ಅಧ್ಯಯನ ಮಾಡ್ತೇವೆ, ಬೆಲೆಯನ್ನ ಹೊರತುಪಡಿಸಿ. ಇಲ್ಲಿ ಬೆಲೆ ಸಂಬಂಧನೇ ಇಲ್ಲ. ಇಲ್ಲಿ ಬೆಲೆ ಹೆಚ್ಚಿಗೆ ಆದ್ರೂ ಕೂಡ ಡಿಮಾಂಡ್ ಏನಾಗೈತಿ, ಹೆಚ್ಚಳವಾಗೈತಿ. ಇಲ್ಲಿ ಯಾಕೆ ಹೆಚ್ಚಾಗೈತಿ, ಇತರ ಸ್ಥಿತಿಗತಿಗಳು ಬದಲಾವಣೆ ಆಗ್ಯಾವ. ಇತರ ಸ್ಥಿತಿಗತಿಗಳಂದ್ರೆ ಯಾವುವು, ವ್ಯಕ್ತಿಗಳ ಆದಾಯ, ಅಭಿರುಚಿ, ಒಲವು, ಆಯ್ಕೆ ಬದಲಾವಣೆ ಆಗ್ಯಾವ. ಈ ಆದಾಯ ಹೆಚ್ಚಿಗೆ ಆತಂತಂದ್ರೆ ಆಟೋಮೆಟಿಕ್ ಆಗಿ ಬೇಡಿಕೆ ಪ್ರಮಾಣ ಆಗ್ತದೆ, ಹೆಚ್ಚಳವಾಗ್ತದೆ. ಅದನ್ನ ಇಲ್ಲಿ ನಾವು ನೋಡಬಹುದು. ಇದು DD, ಇದು ಮೂಲ ಬೇಡಿಕೆ, ಇದು ಮೂಲ ಬೆಲೆ. ಈಗ ಬೇಡಿಕೆ ಪ್ರಮಾಣ M ಇಂದ M1 ಹೆಚ್ಚಳವಾಗಿದೆ. ಅವಾಗ ಬೇಡಿಕೆ ಪ್ರಮಾಣ OP ಇಂದ, ಬೆಲೆ ಪ್ರಮಾಣ OP ಇಂದ OP1 ಗೆ ಹೆಚ್ಚಳವಾಗೈತೆ. ಬೆಲೆ ಹೆಚ್ಚಳ ಆದರೂ ಕೂಡ ಇತರೆ ಸ್ಥಿತಿಗತಿಗಳ ಬದಲಾವಣೆಯಿಂದಾಗಿ ಬೇಡಿಕೆ ಪ್ರಮಾಣ DD ಇಂದ DD1 ಗೆ ಹೆಚ್ಚಳವಾಗಿದೆ. ಹಾಗೈತೆ. ಇದು DD ಮೂಲ, DD1 ಗೆ ಹೆಚ್ಚಳವಾಗಿದೆ. ಇದಕ್ಕೆ ನಾವು ಬೇಡಿಕೆ ಹಿಗ್ಗುವಿಕೆ ಅಂತ ಕರಿತೀವಿ. DD ಇಂದ D' ಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿರುವುದನ್ನ ಈ ರೇಖಾಚಿತ್ರ ನಮಗೆ ತೋರಿಸ್ತದ. ಇಲ್ಲಿ ಹೆಚ್ಚಳವಾದಾಗ ಇಲ್ಲಿ ಸೂಕ್ಷ್ಮ ಗಮನಿಸ್ಬೇಕು ನೀವು, ಬೆಲೆ ಹೆಚ್ಚಿಗೆ ಆಗೈತೆ ನೋಡಿ. ಇಲ್ಲಿ
ಪಿ ಇಂದ P1 ಗೆ ಬೆಲೆ ಹೆಚ್ಚಿಗೆ ಆಗಿದೆ. ಬೇಡಿಕೆ ನಿಯಮ ಏನ್ ಹೇಳ್ತತಿ, ಬೆಲೆ ಹೆಚ್ಚಳವಾದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ಬೇಕಂತ ಇತ್ತು. ಇಲ್ಲಿ ವಿರುದ್ಧವಾಗಿದೆ. ಯಾಕ, ಇಲ್ಲಿ ಇತರೆ ಸ್ಥಿತಿಗತಿಗಳಲ್ಲಿ ಬದಲಾವಣೆ ಆಗಿದೆ. ಇದಕ್ಕೆ ನಾವೇನ್ ಕರಿತೀವಿ, ಬೇಡಿಕೆ ರೇಖೆಯ ಹಿಗ್ಗುವಿಕೆ ಅಂತ ಕರಿತೀವಿ. ಕ್ಲಿಯರ್ ಆತ ಅಂತ ತಿಳ್ಕೊತೀವಿ. ನೆಕ್ಸ್ಟ್ ಒಂದು ನೋಡಿ ಮಕ್ಕಳಲ್ಲಿ, ಅದಕ್ಕೆ ಸಮಪಟ್ಟಂತ ವಿವರಣೆ ಐತಿ. ಆ ವಿವರಣೆ ನೋಡ್ಕೋಗಿಲ್ಲ. ಡಿಡಿ ರೇಖೆಯು ಮೂಲ ಬೇಡಿಕೆ ರೇಖೆಯಾಗಿದೆ. OP ಬೆಲೆಯಲ್ಲಿ OM ಪ್ರಮಾಣದ ವಸ್ತುವನ್ನು ಕೊಡಲಾಗುತ್ತದೆ. ಬೆಲೆಯು OP ಇಂದ OP1 ಗೆ ಹೆಚ್ಚಳವಾದಾಗ ಬೇಡಿಕೆ ಪ್ರಮಾಣವು DD ಇಂದ DD1 ಗೆ ಹೆಚ್ಚಳವಾಗಿದೆ. ಇದು ಬೇಡಿಕೆ ಹಿಗ್ಗುವಿಕೆ ಅಂತ ಕರೀತಾರೆ. ಇದು ಮೊದಲನೆಯ ಒಂದು ಅಂಶ. ಸೆಕೆಂಡ್ ಒನ್ ಯಾವುದು, ಬೇಡಿಕೆ ರೇಖೆಯ ಕುಗ್ಗುವಿಕೆ. ಅದು ಆಗಲಿದ ಅಪೋಸಿಟ್ ಅಪ್ಪಿ. ಇಲ್ಲಿ ನೋಡ್ರಿ, ಬೆಲೆಯು ಸ್ಥಿರವಾಗಿದ್ದು ಇತರೆ ಸಂಗತಿಗಳ ಬದಲಾವಣೆಯಿಂದಾಗಿ ಬೆಲೆಯು ಕಡಿಮೆ ಆದರೆ ಬೇಡಿಕೆಯು ಕಡಿಮೆ ಆಗುವುದಕ್ಕೆ. ಇತರೆ ಸಂಗತಿಗಳಂದ್ರೆ ಯಾವುವು, ವ್ಯಕ್ತಿಗಳ ಆದಾಯ, ಒಲವು, ಆಯ್ಕೆ ಮತ್ತು ಅಭಿರುಚಿ ಅಂತೇನೆ. ಅವೇನಾದ್ರು ಬದಲಾವಣೆಯಿಂದಾಗಿ ಕಡಿಮೆ ಆತಂತಂದ್ರ ಬೆಲೆಯು ಕಡಿಮೆ ಬೆಲೆಯು ಇತರ ಸ್ಥಿತಿಗತಿಗಳ ಬದಲಾವಣೆಯಿಂದ ಬೇಡಿಕೆಯು ಕಡಿಮೆ ಆಗುವುದಕ್ಕೆ ನಾವು ಏನ್ ಕರಿತೀವಿ, ಬೇಡಿಕೆಯ ಕುಗ್ಗುವಿಕೆ ಅಂತ ಕರಿತೀವಿ. ಬೆಲೆಯು ಸ್ಥಿರವಾಗಿದ್ದು ಇತರೆ ಸಂಗತಿಗಳ ಬದಲಾವಣೆಯಿಂದ ಬೇಡಿಕೆಯು ಕಡಿಮೆ ಆಗುವುದಕ್ಕೆ ಬೇಡಿಕೆಯ ಕುಗ್ಗುವಿಕೆ ಅಂತ ಕರಿತೀವಿ. ಕಾಟಕೋಗಿ ಮಿಸ್ಟೇಕ್ ಆಗಿದೆ. ಬೇಡಿಕೆಯ ಕುಗ್ಗುವಿಕೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ರೇಖಾಚಿತ್ರದೊಳಗ ಇಲ್ಲಿ O ಐತಿ, ಇಲ್ಲಿ X ಐತಿ. ಬೇಡಿಕೆ ಪ್ರಮಾಣ, ಇಲ್ಲಿ ಬೆಲೆಯನ್ನ ಬಿಂಬಿಸಲಾಗಿದೆ. ಮೂಲ ಬೇಡಿಕೆ ಇಲ್ಲಿ ಐತಿ ನೋಡ್ರಿ, OM ಇದು ಮೂಲ ಬೇಡಿಕೆ. ಇತರೆ ಸ್ಥಿತಿಗತಿಗಳ ಬದಲಾವಣೆಯಿಂದ ಬೇಡಿಕೆ ರೇಖೆ ಇಲ್ಲಿ ಕಡಿಮೆ ಆಗೈತೆ ನೋಡ್ರಿ, DD1 ಗೆ ಕಡಿಮೆ ಆಗಿದೆ. ಅವಾಗ ಮೂಲ ಬೆಲೆ OP ಇಲ್ಲಿತ್ತು, ಆ OP ಇಂದ ಬೆಲೆ ಏನಾಗೈತಿ OP1 ಗೆ ಕಡಿಮೆ ಆಗಿದೆ. ಈಗ ಬೆಲೆ ಕಡಿಮೆ ಆದಾಗ ನಮ್ಮ ಡಿಮಾಂಡ್ ಏನಾಗಬೇಕಿತ್ತು, ಹೆಚ್ಚಿಗೆ ಆಗ್ಬೇಕಿತ್ತು. ಅದು ಹಂಗಾಗಿಲ್ಲ. ಇಲ್ಲಿ ಬೆಲೆ ಕಡಿಮೆ ಆದ್ರೂ ಕೂಡ ಬೇಡಿಕೆ ಪ್ರಮಾಣ ಆಗೈತಿ ಇಲ್ಲಿ ಹೆಚ್ಚಳವಾಗುವ ಬದಲು ಏನೈತಿ, ಕಡಿಮೆ ಆಗಿದೆ. ಇದಕ್ಕೆ ನಾವೇನ್ ಕರಿತೀವಿ, ಬೇಡಿಕೆಯ ಕುಗ್ಗುವಿಕೆ ಅಂತ ಕರಿತೀವಿ. ಇನ್ನೂ ಗೊತ್ತಾಗ್ಲಿಕ್ಕೆ ಸಿಂಪಲ್ ಆಗಿ ಹೇಳ್ತಾ ನೋಡ್ರಿ, ಸಿಂಪಲ್ ಆಗಿ ಲಾಜಿಕ್ ಐತಿ. O ಮತ್ತು M ಇದು ಮೂಲ ಬೇಡಿಕೆ ಪ್ರಮಾಣ, OP ಇದು ಮೂಲ ಬೆಲೆ. ಅವಾಗ ಡಿಮಾಂಡ್ ರೇಖೆ DD ಆಗೈತಿ, ಇದು DD ಓಕೆನಾ, ಇದು ಮೂಲ ಬೇಡಿಕೆ ರೇಖೆ. ಈಗ ಬೆಲೆ OP ಇಂದ OP1 ಗೆ ಕಡಿಮೆ ಆಗೈತಿ. ಬೆಲೆ OP ಇಂದ OP1 ಗೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ OM ಇಂದ OM1 ಗೆ ಕಡಿಮೆ ಆಗೈತಿ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗೈತಿ. ಅದನ್ನು ತೋರಿಸೋದು ಯಾವುದು, DD1 ಇದು ಬೇಡಿಕೆಯ ಕುಗ್ಗುವಿಕೆ ಅಂತ ಕರಿತೀವಿ. ಓಕೆನಾ, ಇದು ಎಷ್ಟನೇ ನಿಯಮ, ಎರಡನೆಯ ಒಂದು ನಿಯಮವಾಗಿದೆ. ಏನು, ಬೇಡಿಕೆ ರೇಖೆಯ ಕುಗ್ಗುವಿಕೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಕಾಟ್ಕೋಬೇಕು. ಯಾಕಂದ್ರೆ ಬೆಲೆ ಸ್ಥಿರವಾಗಿರ್ತದೆ. ಬೆಲೆ ಸ್ಥಿರವಾಗಿದ್ದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗುವುದಕ್ಕೆ ನಾವ್ ಏನ್ ಕರಿತೀವಿ, ಬೇಡಿಕೆ ಕುಗ್ಗುವಿಕೆ ಅಂತ ಕರಿತೀವಿ. ಇದು ಕೇವಲ ನಿಮ್ ಎಕ್ಸಾಮ್ ಗೆ ಮಾತ್ರ, ಸೆಮ್ ಎಕ್ಸಾಮ್ ಒಳಗಡೆ 5 ಮಾರ್ಕ್ಸ್ ಆಗ್ತದೆ. ಆ 5 ಮಾರ್ಕ್ಸ್ ಮಾತ್ರ ನೀವೇ ಮಾಡಿದನ್ನ ಅಧ್ಯಯನವನ್ನ ಮಾಡ್ರಿ. ಏನ ಅದಕ್ಕೆ ಸಮಪಟ್ಟಂತ ವಿವರಣೆ ಐತಿ ನೋಡ್ರಿ. DD ರೇಖೆಯು ಮೂಲ ಬೇಡಿಕೆ ರೇಖೆಯಾಗಿದ್ದು ವಸ್ತುವಿನ ಬೆಲೆಯು OP ಇಂದ OP1 ಗೆ ಕಡಿಮೆ ಆದಾಗ ಬೇಡಿಕೆಯ ಪ್ರಮಾಣವು DD ಇಂದ DD1 ಗೆ ಕಡಿಮೆ ಆಗಿದೆ. ಇದಕ್ಕೆ ನಾವು ಏನ್ ಕರಿತೀವಿ, ಬೇಡಿಕೆಯ ಕುಗ್ಗುವಿಕೆ ಅಂತೇಳಿ ಕರಿತೀವಿ. ಇಷ್ಟು ಬೇಡಿಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅಂದ್ರೇನು ಅದನ್ನ ರೇಖಾಚಿತ್ರದ ಮೂಲಕ ವಿವರಣೆಯನ್ನ ಮಾಡಲಾಗಿದೆ. ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.